ಸ್ವಾಗತ ವೀಕ್ಷಕರೇ. ರಕ್ಷಾ ಬಂಧನದ ಹಿಂದೂ ಹಬ್ಬವನ್ನ ಪ್ರತಿ ವರ್ಷ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಶ್ರಾವಣ ಮಾಸದ ಪೂರ್ಣಿಮಾ ತಿಥಿಯಂದು ಬರುತ್ತದೆ. ಒಡ ಹುಟ್ಟಿದವರ ನಡುವೆ ಹಂಚಿಕೊಂಡಿರುವ ಶಾಶ್ವತ ಮತ್ತು ವಿಶೇಷ ಬಂಧಗಳನ್ನು ಗೌರವಿಸಲಾಗುತ್ತದೆ. ರಾಖಿ ಅಥವಾ ರಕ್ಷಾ ಬಂಧನವು ಶುಭ ಮುಹೂರ್ತದ ಸಮಯದಲ್ಲಿ ನಿಮ್ಮ ಒಡ ಹುಟ್ಟಿದವರ ಮಣಿಕಟ್ಟಿನ ಮೇಲೆ ರಾಖಿ ಕಟ್ಟುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ರಕ್ಷಾ ಬಂಧನಕ್ಕೆ ಸಂಬಂಧಿಸಿದ ದಂತಕಥೆಗಳಲ್ಲಿ ಒಂದು ಹಿಂದೂ ಮಹಾಕಾವ್ಯ ಮಹಾಭಾರತದಿಂದ ಹುಟ್ಟಿಕೊಂಡಿದೆ. ಪುರಾಣಗಳ ಪ್ರಕಾರ ಶ್ರೀಕೃಷ್ಣ ಒಮ್ಮೆ ಆಕಸ್ಮಿಕವಾಗಿ ಸುದರ್ಶನ ಚಕ್ರದ ಮೇಲೆ ತನ್ನ ಕೈ ಬೆರಳುಗಳನ್ನು ಕತ್ತರಿಸಿಕೊಳ್ಳುತ್ತಾನೆ. ಅವನು ಗಾಯಗೊಂಡಿದ್ದನ್ನ ನೋಡಿದಂತಹ ದ್ರೌಪದಿ ತನ್ನ ಸೀರೆಯಿಂದ ಬಟ್ಟೆಯ ತುಂಡನ್ನ ಹರಿದು ರಕ್ತಸ್ರಾವವನ್ನ ನಿಲ್ಲಿಸಲು ಕಟ್ಟುತ್ತಾಳೆ. ಆಕೆಯ ಇಂಗಿತದಿಂದ ಸ್ಪರ್ಶಿಸಿದ ಶ್ರೀಕೃಷ್ಣನು ದ್ರೌಪದಿಯನ್ನ ಶಾಶ್ವತವಾಗಿ ರಕ್ಷಿಸುವ ಭರವಸೆ ನೀಡುತ್ತಾನೆ. ದ್ರೌಪದಿಯನ್ನ ಹಸ್ತಿನಾಪುರದ ರಾಜಮನೆತನದಲ್ಲಿ ಕೌರವರು ವಸ್ತ್ರಾಪಹರಣ ಮಾಡಲು ಪ್ರಯತ್ನಿಸಿದಾಗ ಸಾರ್ವಜನಿಕ ಅವಮಾನವನ್ನ ಎದುರಿಸಿದಾಗ ಅವರು ಭರವಸೆಯನ್ನ ಪೂರೈಸುತ್ತಾರೆ. ಇನ್ನೊಂದು ದಂತಕಥೆಯು ಹಬ್ಬದ ಮೂಲವನ್ನ ಇಂದ್ರಾಣಿ ಮತ್ತು ಭಗವಾನ್ ಇಂದ್ರನಿಗೆ ಸಂಪರ್ಕ ಮಾಡುತ್ತದೆ. ಕಥೆಯು ಪವಿತ್ರ ದಾರದ ಶಕ್ತಿಯನ್ನ ನಿರೂಪಿಸುತ್ತದೆ. ಭಗವಾನ್ ಇಂದ್ರನಿಗೆ ರಾಕ್ಷಸರು ಸವಾಲು ಹಾಕುತ್ತಾರೆ ಮತ್ತು ಅವರ ಶಕ್ತಿಯನ್ನ ಹೊಂದಿಸಲು ಸಾಧ್ಯವಾಗುವುದಿಲ್ಲ. ಯುದ್ಧಕ್ಕೆ ಹೊರಡುವಾಗ ಇಂದ್ರಾಣಿ ದೇವಿಯು ಇಂದ್ರನ ಕೈಯಲ್ಲಿ ರಕ್ಷಾ ಪೋಟಲಿ ಎಂದು ಕರೆಯಲ್ಪಡುವಂತಹ ಪವಿತ್ರ ಚೀಲವನ್ನ ಕಟ್ಟುತ್ತಾಳೆ. ಇದು ರಾಕ್ಷಸರ ವಿರುದ್ಧ ಅವನ ವಿಜಯಕ್ಕೆ ಕಾರಣವಾಗುತ್ತದೆ. ರಕ್ಷಾ ಬಂಧನ ಹಿಂದೂಗಳಿಗೆ ಬಹಳ ಮಹತ್ವವಾದಂತಹ ಹಬ್ಬಗಳಲ್ಲಿ ಒಂದಾಗಿದೆ. ಒಡ ಹುಟ್ಟಿದವರ ನಡುವಿನ ಬಾಂಧವ್ಯವನ್ನ ಹೆಚ್ಚಿಸುತ್ತದೆ. ಈ ಹಬ್ಬವು ವಿವಾಹಿತ ಮಹಿಳೆಯರಿಗೆ ಸಮಾರಂಭಕ್ಕಾಗಿ ತಮ್ಮ ಪೋಷಕರ ಮನೆಗೆ ಮರಳಲು ಒಂದು ಸಂದರ್ಭವಾಗಿ ಕಾರ್ಯನಿರ್ವಹಿಸುತ್ತಾ ಇರುತ್ತದೆ. ರಕ್ಷಾ ಬಂಧನದ ಸಮಯದಲ್ಲಿ ಸಹೋದರಿಯರು ತಮ್ಮ ಸಹೋದರನ ಕೈಯಲ್ಲಿ ಪವಿತ್ರ ದಾರವನ್ನ ಕಟ್ಟುತ್ತಾರೆ. ಆರತಿ, ತಿಲಕ ಸಮಾರಂಭದಂತಹ ಆಚರಣೆಗಳನ್ನ ಮಾಡುತ್ತಾರೆ. ಏತನ್ಮಧ್ಯ ಅವರ ಸಹೋದರಿಯ ಪ್ರೀತಿ ಮತ್ತು ಪ್ರೀತಿಯನ್ನ ಗೌರವಿಸಲು ಸಹೋದರರು ಅವರನ್ನ ಎಲ್ಲಾ ತೊಂದರೆಗಳಿಂದ ರಕ್ಷಿಸುವ ಭರವಸೆಯನ್ನ ನೀಡುತ್ತಾರೆ. ಆಧುನಿಕ ಸಂದರ್ಭದಲ್ಲಿ ಉಡುಗೊರೆಗಳನ್ನ ವಿನಿಮಯ ಮಾಡಿಕೊಳ್ಳುವುದು ಸಹ ಆಚರಣೆಯ ಒಂದು ಭಾಗವಾಗಿದೆ. ಒಡ ಹುಟ್ಟಿದವರು ಉಡುಗೊರೆಗಳು ಮತ್ತು ಅರ್ಥಪೂರ್ಣ ಆಶ್ಚರ್ಯಗಳೊಂದಿಗೆ ಪರಸ್ಪರ ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೆ. ಹಬ್ಬಗಳ ತವರೂರಾದ ಭಾರತ ದೇಶದಲ್ಲಿ ಹಬ್ಬ ಹರಿದಿನಗಳಿಂದ ಕೂಡಿದ ಶ್ರಾವಣ ಮಾಸಕ್ಕೆ ವಿಶೇಷವಾದಂತಹ ಮಹತ್ವವಿದೆ. ಪೂಜಾ ಪಠಣಗಳು, ಧ್ಯಾನ ಧಾರಣೆಗಳು, ಚಿಂತನೆಗಳ ಮಾಸವೇ ಶ್ರಾವಣ. ನಾಗ ಚತುರ್ಥಿ, ನಾಗಪಂಚಮಿ, ಶ್ರಾವಣ ಸೋಮವಾರ, ಶ್ರಾವಣ ಶುಕ್ರವಾರ, ಗೋಕುಲಾಷ್ಟಮಿ, ನೂಲ ಹುಣ್ಣಿಮೆ ಹೀಗೆ ಪ್ರತಿದಿನವೂ ಹಬ್ಬ. ಈ ಎಲ್ಲ ಹಬ್ಬಗಳಲ್ಲಿ ನೂಲ ಹುಣ್ಣಿಮೆ ಅಥವಾ ರಕ್ಷಾ ಬಂಧನ ಒಂದು ಪ್ರಮುಖವಾದಂತಹ ಹಬ್ಬವಾಗಿದೆ. ಈ ಹಬ್ಬವು ಹಿಂದೂ, ಜೈನ, ಸಿಖ್ ಧರ್ಮದವರು ಭಾರತ, ಮಾರಿಷಿಯಸ್, ನೇಪಾಳ, ಪಾಕಿಸ್ತಾನದ ಕೆಲವು ಪ್ರದೇಶಗಳಲ್ಲಿ ಮತ್ತು ವಿಶ್ವದಾದ್ಯಂತ ಭಾರತೀಯರು ತಾವಿರುವ ಸ್ಥಳಗಳಲ್ಲಿ ಆಚರಣೆ ಮಾಡುತ್ತಾರೆ. ಮಹಾರಾಷ್ಟ್ರದ ಕರಾವಳಿಯಲ್ಲಿ ಈ ದಿನ ಕೋಳಿ ಸಮಾಜದವರು ಸಾಗರಕ್ಕೆ ತೆಂಗಿನಕಾಯಿ ಅರ್ಪಿಸಿ ಪೂಜೆಯನ್ನ ಮಾಡಿ ಮೀನುಗಾರಿಕೆಯನ್ನ ಮತ್ತೆ ಪ್ರಾರಂಭ ಮಾಡುತ್ತಾರೆ. ಅಲ್ಲಿ ನೂಲ ಹುಣ್ಣಿಮೆಯನ್ನ ನಾರಳಿ ಪೂರ್ಣಿಮಾ ಎಂದು ಕರೆಯಲಾಗುತ್ತದೆ. ನೇಪಾಳದಲ್ಲಿ ಜನೇವು ಪೂರ್ಣಿಮಾ ಎಂದು ಹೇಳುತ್ತಾರೆ. ಈ ದಿನ ಹಳೆಯ ಜನಿವಾರವನ್ನ ಬದಲಿಸಿ ಹೊಸ ಜನಿವಾರವನ್ನ ಧರಿಸುತ್ತಾರೆ. ರಕ್ಷಾ ಬಂಧನ ಹಬ್ಬವು ಕೇವಲ ಸಹೋದರ ಸಹೋದರಿಯರಿಗಷ್ಟೇ ಸೀಮಿತವಾಗಿರದೆ ಪ್ರತಿಯೊಬ್ಬ ಸ್ತ್ರೀ ಪುರುಷರ ನಡುವೆ ಇರುವ ಪ್ರೀತಿ, ವಾತ್ಸಲ್ಯ, ಜವಾಬ್ದಾರಿ ಮತ್ತು ಕರ್ತವ್ಯದ ಪ್ರತೀಕವಾಗಿದೆ. ರಜಪೂತ ರಾಣಿಯರು ತಮ್ಮ ನೆರೆಯ ರಾಜ್ಯದ ರಾಜನಿಗೆ ರಾಖಿಯನ್ನ ಸಹೋದರತ್ವದ ಭಾವನೆಯಿಂದ ಕಳುಹಿಸುತ್ತಾ ಇದ್ದರು. ಈ ಹಬ್ಬವು ಪುರಾತನ ಕಾಲದಿಂದ ನಡೆದು ಬಂದಿದ್ದು ಪ್ರೀತಿ, ಸ್ನೇಹ, ಪವಿತ್ರತೆ, ಸಾಮರಸ್ಯದ ಸಂಕೇತವಾಗಿದೆ. ರಾಖಿಯು ಸಾಧಾರಣ ನೂಲಿನಿಂದ ದಾರದಿಂದ ಮಾಡಲಾಗುತ್ತದೆ. ದೇವತೆ ಮತ್ತು ರಾಕ್ಷಸರ ನಡುವೆ ನಡೆದ ಯುದ್ಧದ ಸಮಯದಲ್ಲಿ ಇಂದ್ರನನ್ನ ದೈತ್ಯ ಬಲಿ ಸೋಲಿಸುತ್ತಾನೆ. ಅವನ ಪತ್ನಿ ಸಾಚಿ ವಿಷ್ಣು ಕೊಟ್ಟಿರುವ ನೂಲಿನ ಕಂಕಣವನ್ನ ಸಲಹೆಯಂತೆ ಇಂದ್ರನ ಕೈಗೆ ಕಟ್ಟಿ ವಿಜಯಶಾಲಿ ಆಗಲಿ ಎಂದು ಪ್ರಾರ್ಥನೆ ಮಾಡುತ್ತಾಳೆ. ಇಂದ್ರನು ಯುದ್ಧದಲ್ಲಿ ವಿಜಯಶಾಲಿಯಾಗಿ ಮತ್ತೆ ಅಮರಾವತಿಯ ರಾಜ್ಯವನ್ನ ಮರಳಿ ಪಡೆಯುತ್ತಾನೆ.
ಆ ಕಾಲದಲ್ಲಿ ಯುದ್ಧಕ್ಕೆ ಹೋಗುವಾಗ ನಾರಿಯರು ಸೈನಿಕರಿಗೆ ಕಂಕಣ ಕಟ್ಟುವ ಪದ್ಧತಿ ಇತ್ತು. ಹಾಗಾಗಿ ರಕ್ಷಣೆಯು ಸಹೋದರ ಸಹೋದರಿಯರಿಗೆ ಮಾತ್ರವಲ್ಲ, ವಿಶ್ವದ ನರ ನಾರಿಯರಿಗೂ ಬೇಕಾಗಿದೆ. ವಿಷ್ಣು ಬಲಿ ಚಕ್ರವರ್ತಿಯ ಮೇಲೆ ವಿಜಯ ಪಡೆದು 3 ಲೋಕಗಳ ಮಾಲೀಕನಾಗುತ್ತಾನೆ. ಬಲಿ ಚಕ್ರವರ್ತಿಯು ವಿಷ್ಣುವಿಗೆ ತನ್ನ ಅರಮನೆಯಲ್ಲಿ ಇರಲು ವಿನಂತಿ ಮಾಡುತ್ತಾನೆ. ಆದರೆ ಲಕ್ಷ್ಮಿಗೆ ಬಲಿ ಚಕ್ರವರ್ತಿಯ ಸ್ನೇಹ ಮತ್ತು ಅರಮನೆಯಲ್ಲಿ ಇರುವುದು ಇಷ್ಟವಾಗುವುದಿಲ್ಲ. ಅವಳು ಬಲಿ ಚಕ್ರವರ್ತಿಗೆ ರಾಖಿಯನ್ನು ಕಟ್ಟುತ್ತಾಳೆ. ವಿಷ್ಣು ಮತ್ತು ತಾನು ವೈಕುಂಠಕ್ಕೆ ಮರಳಿ ಹೋಗಬೇಕೆಂದು ಬಲಿ ಚಕ್ರವರ್ತಿಗೆ ವಿನಂತಿ ಮಾಡಿಕೊಳ್ಳುತ್ತಾಳೆ. ಬಲಿ ಚಕ್ರವರ್ತಿಯು ಲಕ್ಷ್ಮಿಯನ್ನ ಸಹೋದರಿ ಎಂದು ಒಪ್ಪಿಕೊಂಡು ವಿನಂತಿಯನ್ನ ಮಾನ್ಯ ಮಾಡಿಕೊಳ್ಳುತ್ತಾನೆ. ಹೀಗೆ ಇತಿಹಾಸದಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ. ರಾಷ್ಟ್ರ ಕವಿ ರವೀಂದ್ರನಾಥ ಟಾಗೋರರು ರಾಖಿಯು ಹಿಂದೂ ಮುಸ್ಲಿಂ ಜನಾಂಗದಲ್ಲಿ ಪ್ರೀತಿ ಬಂಧುತ್ವದ ಸಂಕೇತ ಎಂದು ಹೇಳಿದ್ದಾರೆ. ಬಂಗಾಳದ ವಿಭಜನೆಯ ಸಮಯದಲ್ಲಿ ರಕ್ಷಾ ಬಂಧನದ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಾ ಇದ್ದರು. ಹಿಂದೂ ಮುಸ್ಲಿಮರು ಏಕತೆಯನ್ನ ಕಾಪಾಡಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡಲಿ ಎಂಬುದು ಅವರ ಪ್ರಯತ್ನವಾಗಿತ್ತು. ಕೊನೆಗೂ ಬಂಗಾಳ ವಿಭಜನೆಯಾಗತ್ತೆ. ನಾವು ಭಾರತೀಯರು ವಿದೇಶಿಯರನ್ನ ಅನುಕರಿಸುತ್ತಾ ನಮ್ಮ ನಿಜವಾದ ಸಂಸ್ಕೃತಿಯನ್ನ ಮರೆತು ಸ್ನೇಹ ಆತ್ಮೀಯತೆಯಿಂದ ದೂರ ಹೋಗುತ್ತಿದ್ದೇವೆ. ಇಂದಿನ ಯುವ ಪೀಳಿಗೆ ಪ್ರೇಮಿಗಳ ದಿನಕ್ಕೆ ನೀಡುವುದಕ್ಕಿಂತ ಹೆಚ್ಚಿನ ಮಹತ್ವವನ್ನ ರಕ್ಷಾ ಬಂಧನಕ್ಕೆ ನೀಡಬೇಕಿದೆ. ತಮ್ಮೆಲ್ಲರಿಗೂ ರಕ್ಷಾ ಬಂಧನದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ BN TV. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಧ್ವನಿ.